ಎಷ್ಟೊಂದು ಫೈಬ್ರಾಯ್ಡ್ಸು ಅಸಿಂಪ್ಟಮ್ಯಾಟಿಕ್ ಅಂತೀವಿ. ಸೊ ಫೈಬ್ರಾಯ್ಡ್ಸನ್ನು ನಾವು ಲಿಯೋಮಯೋಮಾ ಅಂತಲೂ ಕರಿತೀವಿ. ಇದು ಕ್ಯಾನ್ಸರ್ಗೆ ಟರ್ನ್ ಆಗೋದು ತುಂಬ ಕಡಿಮೆ ಇನ್ಸಿಡೆನ್ಸು. ಇನ್ನು ಸಿಂಪ್ಟಮ್ಸೇ ಇರಲ್ಲ, ಬಟ್ ಯೂಟ್ರಸಲ್ಲಿ ಫೈಬ್ರಾಯ್ಡ್ ಇರುತ್ತೆ, ಅದು ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವರ್ಷಾ, ಫರ್ಟಿಲಿಟಿ ಕನ್ಸಲ್ಟೆಂಟ್, ಗರ್ಭಗುಡಿ IVF ಸೆಂಟರ್, ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಯೂಟ್ರೈನ್ ಫೈಬ್ರಾಯ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫೈಬ್ರಾಯ್ಡ್ಸನ್ನು ನಾವು ಲಿಯೋಮಯೋಮಾ ಅಂತಲೂ ಕರಿತೀವಿ. ಇದೇನಂದರೆ ಇದು ಒಂದು ಬಿನೈನ್ ಕಂಡೀಷನ್, ಅಂದರೆ ನಾನ್ ಕ್ಯಾನ್ಸರಸ್, ಇದು ಕ್ಯಾನ್ಸರ್ಗೆ ಟರ್ನ್ ಆಗೋದು ತುಂಬ ಕಡಿಮೆ ಇನ್ಸಿಡೆನ್ಸು. ಆ ಥರ ಯೂಟ್ರಸ್ ಇಂದ ಅರೈಸ್ ಆಗೋ ಒಂದು ಟ್ಯೂಮರ್, ಅಂದರೆ ಯೂಟ್ರಸ್ ಲೈನಿಂಗ್, ಅಂದರೆ ಮಯೋಮೆಟ್ರಿಯಮ್ ಅಂತ ಕರಿತೀವಿ, ಮಧ್ಯದ ಲೈನಿಂಗ್ನ, ಆ ಮಸಲಿಂದ ಒರಿಜಿನ್ ಆಗೋ ಒಂದು ಟ್ಯೂಮರು. ಸೊ ಇದು ಕಾಮನ್ ಆಗಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ಸಲ್ಲಿ ಇರುತ್ತೆ, ಅಂದರೆ ಬಿಟ್ವೀನ್ 30ರಿಂದ 50 ವಯಸ್ಸು ಒಳಗಡೆ ಇರುತ್ತೆ. ಸೊ ಇದು ಏನಾಗುತ್ತೆ, ಇದರಲ್ಲಿ 3 ರೀತಿ ಇದೆ. ಯಾವ ಥರ ಅಂದರೆ ಸಬ್ಮ್ಯೂಕಸ್, ಇಂಟ್ರಾಮ್ಯೂರಲ್ ಮತ್ತು ಸಬ್ಸೀರಸ್ ಫೈಬ್ರಾಯ್ಡ್ಸ್ ಅಂತ 3 ರೀತಿಯಾದ ಫೈಬ್ರಾಯ್ಡ್ಸ್ಗಳು ಯೂಟ್ರಸ್ಸಿಂದ ಒರಿಜಿನ್ ಆಗ್ತವೆ. ಸೊ ಯಾರಿಗೆ ಈ ಫೈಬ್ರಾಯ್ಡ್ಸ್ ಜಾಸ್ತಿ ಆಗುತ್ತೆ, ಏನಿದಕ್ಕೆ ಕಾರಣ ಅಂತಂದರೆ, ಯೂಶಲಿ ಈ ಫೈಬ್ರಾಯ್ಡ್ ಅನ್ನೋದು ಬಾಡಿಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತಲ್ಲ, ಯಾರು ಜೆನೆಟಿಕಲಿ ಸ್ವಲ್ಪ ಪ್ರೋನ್ ಇರ್ತಾರೆ, ಅಂದರೆ ಜೆನೆಟಿಕಲಿ ಸ್ವಲ್ಪ ಪ್ರೋನ್ ಇರ್ತಾರಲ್ಲ, ಅವರಲ್ಲಿ ಇದು ಜಾಸ್ತಿ ಉತ್ಪತ್ತಿ ಆಗೋದು ಇನ್ಸಿಡೆನ್ಸ್ ಜಾಸ್ತಿ. ಯಾರಿಗೆ ಆಗ್ಬೋದು, ಮನೇಲಿ ಫ್ಯಾಮ್ಲಿ ಹಿಸ್ಟ್ರಿ ಇರುತ್ತೆ, ಅಕ್ಕಗೆ ಅಥವಾ ಮದರ್ ಸಿಸ್ಟರ್ಸ್ಗೆ, ಈ ಥರ ತಾಯಿಗೆ ಎಲ್ಲ ಫೈಬ್ರಾಯ್ಡ್ ಇರುತ್ತೆ ಫ್ಯಾಮ್ಲಿಲಿ. ಅಥವಾ ಕೆಲವೊಬ್ಬರು ತುಂಬ ಸ್ಮೋಕ್ ಮಾಡ್ತಾ ಇರ್ತಾರೆ, ರೆಡ್ ಮೀಟ್ ಅಂದರೆ ಕೆಂಪು ಮಾಂಸ ಸ್ವಲ್ಪ ಜಾಸ್ತಿ ತಿಂತಾ ಇರ್ತಾರೆ ಫುಡ್ಡಲ್ಲಿ, ಅದ್ರ ಜೊತೆಗೆ ತುಂಬ ಒಬೀಸ್ ಇರ್ತಾರೆ. ಈ ಥರ ಜನರಲ್ಲಿ ಸ್ವಲ್ಪ ಫೈಬ್ರಾಯ್ಡ್ ಇನ್ಸಿಡೆನ್ಸು ಸ್ವಲ್ಪ ಜಾಸ್ತಿ. ಮತ್ತು ಫೈಬ್ರಾಯ್ಡಿನ ಲಕ್ಷಣಗಳೇನು, ಯಾವ ಥರ ಇದು ಪ್ರೆಸೆಂಟ್ ಮಾಡುತ್ತೆ ಫೈಬ್ರಾಯ್ಡ್ ಅಂದರೆ, ಯೂಶಲಿ ಏನಾಗುತ್ತೆ, ಎಷ್ಟೊಂದು ಫೈಬ್ರಾಯ್ಡ್ಸು ಅಸಿಂಪ್ಟಮ್ಯಾಟಿಕ್ ಅಂತೀವಿ, ಅಂದರೆ ನಾವು ಯಾವುದೋ ಒಂದು ಬೇರೆ ರೀಸನ್ನಿಂದ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗುತ್ತೆ, ಏನು ಸಿಂಪ್ಟಮ್ಸೇ ಇರಲ್ಲ, ಬಟ್ ಯೂಟ್ರಸಲ್ಲಿ ಫೈಬ್ರಾಯ್ಡ್ ಇರುತ್ತೆ, ಅದು ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಅಸಿಂಪ್ಟಮ್ಯಾಟಿಕ್ ಅಂತ ಕರಿತೀವಿ. ಇನ್ನು ಕೆಲವೊಬ್ಬರಲ್ಲಿ ಏನು ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಕಾಸ್ ಮಾಡುತ್ತೆ. ಯಾವ ಥರ, ಸೊ ಬ್ಲೀಡಿಂಗ್, ಹೆವಿ ಬ್ಲೀಡಿಂಗ್ ಆಗ್ಬೋದು. ಮುಂಚೆ ಎಲ್ಲ ಸ್ವಲ್ಪ ನಾರ್ಮಲಾಗಿ ಬ್ಲೀಡಿಂಗ್ ಆಗ್ತಾಯಿದ್ದು, ಈ ನಡುವೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರ್ಬೋದು. ಅದು ಕ್ವಾಂಟಿಟಿಲಿರ್ಬೋದು, ಅಥವಾ ತುಂಬ ಗಡ್ಡೆ ಥರ ಪಾಸ್ ಮಾಡ್ತಾ ಇರ್ಬೋದು, ಅಥವಾ ಜಾಸ್ತಿ ದಿವಸ ಬ್ಲೀಡಿಂಗ್ ಆಗ್ಬೋದು, ಅಥವಾ ಎಕ್ಸೆಸಿವ್ ಬ್ಲೀಡಿಂಗ್ ಜೊತೆಗೆ ಸೊ ಹೊಟ್ಟೆ ನೋವು ತುಂಬ ಜಾಸ್ತಿ ಬರೋದು. ಈ ಥರ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಫೈಬ್ರಾಯ್ಡು ಕಾಸ್ ಮಾಡ್ಬೋದು. ಅದ್ರ ಜೊತೆಗೆ ಕೆಲವೊಬ್ರಿಗೇನು ಫೈಬ್ರಾಯ್ಡ್ ಎಲ್ಲಾದರೂ ಸಬ್ಮ್ಯೂಕಸ್ ಆ ಥರ ಎಲ್ಲ ಇದ್ದರೆ ಕನ್ಸೀವ್ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಇದರಿಂದ ಇನ್ಫರ್ಟಿಲಿಟಿನೂ ಆಗ್ತಾ ಇರ್ಬೋದು. ಸೊ ಅದ್ರ ಜೊತೆಗೆ ಪ್ರೆಗ್ನೆಂಟ್ ಆಗ್ತಾ ಇರ್ತಾರೆ, ಬಟ್ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಇದು ಫೈಬ್ರಾಯ್ಡ್ನ ಒಂದು ಲಕ್ಷಣ ಇರ್ಬೋದು. ಸೊ ಅದ್ರ ಜೊತೆಗೆ ಎಕ್ಸ್ಟ್ರಾ ಸಿಂಪ್ಟಮ್ಸ್ ಅಂದರೆ, ಎಲ್ಲಾದರೂ ಬ್ಲ್ಯಾಡರ್ ಒಂದ ಚೀಲ ಮೇಲೆ ಪ್ರೆಸ್ ಮಾಡ್ತಾ ಇದ್ದಾರೆ ಫೈಬ್ರಾಯ್ಡು, ಆವಾಗ ಪದೇ ಯೂರಿನ್ಗೆ ಹೋಗ್ಬೇಕನ್ಸುತ್ತೆ, ಕೆಲವೊಂದು ಸತಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಆಗುತ್ತೆ. ಈ ಥರ ಎಲ್ಲ ನಾನಾ ಲಕ್ಷಣಗಳಿಂದ ಫೈಬ್ರಾಯ್ಡು ನಮಗೆ ಕಾಣಿಸ್ಕೊಳ್ಬೋದು. ಫೈಬ್ರಾಯ್ಡು ಮತ್ತು ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಡಾಕ್ಟರ್ ಅಂತ ಅಂದರೆ, ಯೂಶಲಿ ಇಂಟರ್ನಲ್ ಚೆಕಪ್ಪಲ್ಲಿ ಸ್ವಲ್ಪ ನಾವು ಸಸ್ಪೆಕ್ಟ್ ಮಾಡ್ತೀವಿ, ಯೂಟ್ರಸ್ ದೊಡ್ಡದಾಗಿರ್ಬೋದು, ಅಥವಾ ಎಕ್ಸಾಮಿನೇಷನ್ ಮಾಡಿದಾಗ ಅಲ್ಲಿ ನಮಗೆ ಫೈಂಡಿಂಗ್ಸ್ ಸಿಗ್ಬೋದು. ಅದ್ರ ಜೊತೆಗೆ ನಾವು ಸ್ಕ್ಯಾನಿಂಗ್ ಅಡ್ವೈಸ್ ಮಾಡ್ತೀವಿ. ಸ್ಕ್ಯಾನಿಂಗಲ್ಲಿ ಫೈಬ್ರಾಯ್ಡ್ ಎಲ್ಲಿದೆ, ಯಾವ ಸೈಜ್ ಇದೆ, ಎಷ್ಟು ಫೈಬ್ರಾಯ್ಡ್ ಇದೆ, ಇದೆಲ್ಲ ಗೊತ್ತಾಗುತ್ತೆ. ಬೇಕಂದರೆ ಎಕ್ಸ್ಟ್ರಾ ಬೇಕಂದರೆ MRI ಕೂಡ ರೇರ್ ಆಗಿ ಸಜೆಸ್ಟ್ ಮಾಡ್ಬೋದು. ಮತ್ತು ಫೈಬ್ರಾಯ್ಡ್ನ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ, ಯಾವ ಥರ ಟ್ರೀಟ್ಮೆಂಟ್ ಫೈಬ್ರಾಯ್ಡ್ಗೆ ಮಾಡ್ತಾರೆ ಡಾಕ್ಟರ್ಸು ಅಂತಂದರೆ, ಯೂಶಲಿ ಫಸ್ಟ್ ಅಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್. ಫೈಬ್ರಾಯ್ಡ್ ಚಿಕ್ಕದಿದೆ
ಲೈಕ್ ಏನು ಜಾಸ್ತಿ ಸಿಗ್ನಿಫಿಕೆಂಟ್ ಇಲ್ಲ, ಫ್ಯೂ ನಂಬರ್ ಇದೆ, ಕಡಿಮೆ ಇದೆ ಅಂತಂದರೆ ಯೂಶಲಿ ಏನು ಅಷ್ಟೊಂದು ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತಂದರೆ ಫೈಬ್ರಾಯ್ಡ್ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಲೈಕ್ ಇಲ್ಲ ನಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ತುಂಬ ಹೊಟ್ಟೆ ನೋವು ಬರ್ತಾ ಇದೆ, ಇದರಿಂದ ಲೈಕ್ ಪದೇ ಪದೇ ಯೂರಿನ್ ಹೋಗಬೇಕಾಗ್ತಾ ಇದೆ, ಕ್ವಾಲಿಟಿ ಆಫ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಕಾಣಿಸ್ತಾ ಇದೆ ಅಂತಂದರೆ ಆವಾಗ ಫಸ್ಟು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಪೀರಿಯಡ್ ಆಗಿದೆ, ಎಕ್ಸೆಸ್ ಬ್ಲೀಡಿಂಗ್ ಇದ್ದರೆ ಆ ಥರ ಲೈಕ್ ಬ್ಲೀಡಿಂಗ್ ಕಮ್ಮಿ ಮಾಡೋಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಸ್ನ ಡಾಕ್ಟರ್ ಕೊಡ್ಬೋದು. ಅದರ ಜೊತೆಗೆ ಹಾರ್ಮೋನ್ ಟ್ರೀಟ್ಮೆಂಟನ್ನು ಕೊಡ್ಬೋದು. ಕೆಲವೊಂದು ಸತಿ ಲೈಕ್ ಮಿರೆನಾ ಅಂತ ಕರಿತೀವಿ, ಇಂಟ್ರಾಯೂಟ್ರೈನ್ ಡಿವೈಸ್ ಇದು. ಲೈಕ್ ಅದು ಹಾರ್ಮೋನ್ ಸೆಕ್ರೀಟ್ ಮಾಡ್ತಾ ಇರುತ್ತೆ, ಅದನ್ನು ಯೂಟ್ರಸ್ ಒಳಗಡೆ ಹಾಕಿದರೆ ಸೊ ಬ್ಲೀಡಿಂಗ್ ಎಲ್ಲ ಕಮ್ಮಿ ಆಗುತ್ತೆ. ಕೆಲವೊಂದು ಕಂಡೀಷನ್ನಲ್ಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ಬೋದು. ಯಾವ ಥರ ಅಂತಂದರೆ ಇವಾಗ ಸಬ್ಮ್ಯೂಕಸ್ ಫೈಬ್ರಾಯ್ಡ್, ಲೈಕ್ ಯೂಟ್ರಸ್ ಒಳಗಡೆ ಲೈಕ್ ಫೈಬ್ರಾಯ್ಡ್ ಇರುತ್ತೆ, ಅದು ತುಂಬ ಬ್ಲೀಡಿಂಗ್ ಕಾಸ್ ಮಾಡ್ತಾ ಇದೆ, ಲೈಕ್ ಪ್ರೆಗ್ನೆನ್ಸಿಗೆ ಕಷ್ಟ ಆಗ್ತಾ ಇದೆ, ಈ ಥರ ಫೈಬ್ರಾಯ್ಡ್ಸ್ನ ನಾವು ಹಿಸ್ಟ್ರೋಸ್ಕೋಪಿ ಅಂತ ಮಾಡಿಬಿಟ್ಟು ಲೈಕ್ ಅದನ್ನು ಲೈಕ್ ಫೈಬ್ರಾಯ್ಡ್ನ ರಿಮೂವ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಕೆಲವೊಂದು ರೀತಿ ಫೈಬ್ರಾಯ್ಡ್ಸಲ್ಲಿ ಇಂಟ್ರಾಮಯೋಮೆಟ್ರಿಯಲಲ್ಲೇ ಕಂಪೋನೆಂಟ್ ಜಾಸ್ತಿ ಇರುತ್ತೆ, ಅಂದರೆ ಯೂಟ್ರಸ್ ಒಳಗಡೆ ಜಾಸ್ತಿ ಇರುತ್ತೆ. ಆ ಥರ ಕೇಸ್ಗಳಿಗೆ ನಾವು ಮಯೋಮೆಕ್ಟಮಿ ಅಂತ ಮಾಡ್ತೀವಿ. ಅಂದರೆ ಬರೀ ಫೈಬ್ರಾಯ್ಡನ್ನು ಮಾತ್ರ ತೆಗಿಬೋದು, ಅಥವಾ ಕೆಲವೊಬ್ರು ರೇರ್ ಆಗಿ ಏನು ಫ್ಯಾಮ್ಲಿ ಕಂಪ್ಲೀಟ್ ಮಾಡಿರ್ತಾರೆ, ಲೈಕ್ 45+ ಆ ಥರ ಏಜ್ ಇರುತ್ತೆ, ಸೊ ಈ ಥರ ಪೇಷಂಟ್ಗೆ ಟೋಟಲ್ ಯೂಟ್ರಸ್ನು ರಿಮೂವ್ ಮಾಡ್ಬೋದು. ಸೊ ಈ ಥರ ಲೈಕ್ ಬರೀ ಫೈಬ್ರಾಯ್ಡ್ ತೆಗೆಯೋದು ಅಥವಾ ಯೂಟ್ರಸ್ ರಿಮೂವ್ ಮಾಡೋದನ್ನು ನಾವು 2 ರೀತಿಯಿಂದ ಮಾಡ್ಬೋದು. ಒಂದು ಓಪನ್, ಅಂದರೆ ಕಟ್ ಮಾಡಿ ದೊಡ್ಡದು ಇನ್ಸಿಷನ್ ಹಾಕ್ಬಿಟ್ಟು ಲೈಕ್ ಸರ್ಜರಿ ಮಾಡ್ಬೋದು. ಇನ್ನೊಂದು ಲೇಟೆಸ್ಟ್ ಆಗಿ ನಾವು ಎಲ್ಲ ನೋಡ್ತಾ ಇರೋದು ಅಂತಂದರೆ ಲ್ಯಾಪ್ರೋಸ್ಕೋಪಿ, ಅಂದರೆ ಕೀ ಹೋಲ್ ಸರ್ಜರಿ ಅಂತ ಕರಿತೀವಿ. ಇದರಿಂದನ ನಾವು ಮಯೋಮೆಕ್ಟಮಿ ಅಥವಾ ಫೈಬ್ರಾಯ್ಡ್ ರಿಮೂವಲ್ಲು ಅಥವಾ ಹಿಸ್ಟ್ರೆಕ್ಟಮಿ ಯೂಟ್ರಸ್ ರಿಮೂವಲ್ನ ನಾವು ಮಾಡ್ಕೋಬೋದು. ಇದ್ರ ಜೊತೆಗೆ ರೀಸೆಂಟಾಗಿ ಬಂದಿರೋ ಟ್ರೀಟ್ಮೆಂಟ್ ಅಂದರೆ ಯೂಟ್ರೈನ್ ಆರ್ಟ್ರಿ ಎಂಬುಲೈಸೇಷನ್ ಅಂತ. ಸೊ ಲೈಕ್ ಒಂದು ಸ್ಮಾಲ್ ಲೈಕ್ ಕ್ಯಾಥೆಟರ್ ಮೂಲಕ ಯೂಟ್ರೈನ್ ಆರ್ಟ್ರಿವರೆಗೂ ಹೋಗ್ಬಿಟ್ಟು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಏನು ಮಾಡ್ತಾರೆ, ಎಂಬುಲೈಸೇಷನ್ ಮಾಡ್ತಾರೆ, ಅಂದರೆ ಆ ಫೈಬ್ರಾಯ್ಡು ಶ್ರಿಂಕ್ ಮಾಡಿಸ್ತಾರೆ. ಈ ಥರ ನಾನಾ ರೀತಿ ಟ್ರೀಟ್ಮೆಂಟು ಫೈಬ್ರಾಯ್ಡ್ ಯೂಟ್ರಸ್ಗೆ ಅವೈಲಬಲ್ ಇದೆ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.